ಅಕ್ರಮ ಅಕ್ರಮ ಅಕ್ರಮ, ಹೆಜ್ಜೆ ಹೆಜ್ಜೆಗೂ ಅಕ್ರಮ. ಕೋಲಾರ ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲೇ ಅಕ್ರಮ. ವಸತಿ ನಿಲಯದಲ್ಲಿ ಎಲ್ಲವೂ ಅಕ್ರಮವೇ ಅಕ್ರಮ. ಗುತ್ತಿಗೆದಾರರ ಪರವಾಗಿ ನಿಂತಿರುವ ವಾರ್ಡನ್. ಪರಿಶೀಲನೆ ಮಾಡದೆ ಕಾಮಗಾರಿಗೆ ಅನುಮತಿ ನೀಡಿದವರು ಯಾರು? ಹೇಗೆ ಅನುಮತಿ ನೀಡಿದ್ರು? ಏರ್ ಕ್ರ್ಯಾಕ್ ಹೆಸರಿನಲ್ಲಿ ವಸತಿ ನಿಲಯದಲ್ಲಿ ಅಕ್ರಮ. ನಕಲಿ ಏರ್ ಕ್ರ್ಯಾಕ್ ಮಾಡಿ ಕಾಮಗಾರಿ ಮಾಡಿದ್ದಾರೆ. ಕೆಲಸದ ಸಮಯದಲ್ಲಿ ವಾರ್ಡನ್ ಮಾಡಿದಾದರೂ ಏನು? ಜೈ ಭೀಮ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸಂತೋಷ್ ಅಂತ, ಖಾದ್ರಿಪುರದ ನಿವಾಸಿ ಆಗಿರ್ತೀನಿ. ಏನು ಇವತ್ತು ನಾನು ಸಬ್ಜೆಕ್ಟ್ ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಸರ್ಕಾರಿ ಬಾಲಕರ ಮತ್ತು ಬಾಲಕಿಯರ ವಸತಿ ನಿಲಯಗಳು ಅಂತ ಏನಿದ್ದಾವೆ, ಇದರಲ್ಲಿ ನಿಮಗೆ ಸುಮಾರಷ್ಟು ಹಗರಣಗಳು ನೋಡಿರ್ತೀವಿ. ಅಂತಂದರೆ ಬೆಡ್ಶೀಟ್ ಸರಿ ಇಲ್ಲ, ಬೆಡ್ ಕಾಟುಗಳು ಸರಿ ಇಲ್ಲ, ವಾರದಲ್ಲಿ ನೀಡೋವಂಥ ರಾಗಿ, ಅಕ್ಕಿ, ಮೊಟ್ಟೆ, ಮಾಂಸ ಇವೆಲ್ಲನೂ ಏನಿರ್ತದೆ ಇವುಗಳಲ್ಲೆಲ್ಲೂ ಸುಮಾರು ಹಗರಣಗಳಾಗಿರ್ತವೆ. ಅಂತಂದರೆ ಸರಿಯಾಗಿ ಕರೆಕ್ಟಾಗಿ ಕೊಡೋದಿಲ್ಲ ಅಂತ ಏನು ಇರುತ್ತೆ. ಇದೆಲ್ಲನೂ ನಾವು ಕೇಳಿಸ್ಕೊಂಡಿರ್ತೀವಿ. ಅನೇಕ ಕಡೆಗಳೆಲ್ಲ ಇದೆಲ್ಲನೂ ವಾಸ್ತವವಾಗಿ ನಾವು ನೋಡಿರೋಂಥದ್ದೇ ಹಗರಣಗಳಾಗ್ತಾ ಇದೆ ಅಂತ. ಮತ್ತು ಇದು ಕರ್ನಾಟಕ ರಾಜ್ಯವಲ್ಲದೆ ದೇಶದಿಡೀ ಇಂಥ ಹಗರಣಗಳು ಸುಮಾರಷ್ಟು ಆಗಿದೆ ಅಂಥೇಳಿ ಇದರ ಮೇಲೆ ಕೆಲವೊಂದು ನ್ಯೂಸ್ಗಳು ಕೂಡ ಆಗಿದೆ, ಕೆಲವೊಂದು FIRs ಕೂಡ ಆಗಿದೆ. ಇದು ಕೆಲವೊಂದು ಹಂತದಲ್ಲಿ ತನಿಖೆ ಹಂತದಲ್ಲೇ ನಿಂತೋಗುತ್ತೆ, ಕೆಲವೊಂದಕ್ಕೆ ನಮಗೆ ಜಸ್ಟಿಸೇ ಸಿಗೋದಿಲ್ಲ, ಇಂಥದ್ದೆಲ್ಲ ಆಗಿದೆ. ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ಒಂದು ಹೊಸ ವಿಚಾರ ಏನು ಅಂತಂದರೆ, ನಿಮಗೆ ಒಂದು ಹೊಸ ಹಗರಣ ಏನು ಅಂತಂದರೆ ಏರ್ ಕ್ರ್ಯಾಕ್ ಹಗರಣ ಅಂತ. ಏರ್ ಕ್ರ್ಯಾಕ್ ಹಗರಣ ಅಂತ ಯಾವ ಥರ ಇರ್ಬೋದು ಯಾರನ್ನೂ ಊಹೆನೇ ಮಾಡೋದಕ್ಕಾಗೋದಿಲ್ಲ ಅಂಥ ಒಂದು ಹಗರಣ ಇದು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ಕೋಲಾರ ತಾಲೂಕಿನಲ್ಲಿ ನಡೆದಿದೆ. ಮೆಟ್ರಿಕ್ ಈ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಪದವಿ ಪೂರ್ವ ವಸತಿ ನಿಲಯದಲ್ಲಿ ಈ ಕೋಲಾರಲ್ಲಿ ರೀಸೆಂಟಾಗಿ ಅಂತಂದರೆ ಹೊಸದಾಗಿ ವಸತಿ ನಿಲಯ ಆಗಿದ್ದು ಕೆಲವು ತಿಂಗಳುಗಳಾಗಿದೆ ಅಷ್ಟೇ. ಅದಕ್ಕೆ ಸುಣ್ಣ ಬಣ್ಣ ಎಲ್ಲ ಬಳ್ದಿದ್ದಾರೆ, ಇನಾಗ್ರೇಷನ್ ಕೂಡ ಆಗಿದೆ, ಕೆಲವೊಂದು ತಿಂಗಳು ಮಾತ್ರ ಆಗಿದೆ ಅಷ್ಟೇ. ಅದಕ್ಕೆ ಏರ್ ಕ್ರ್ಯಾಕ್ ಅಂತ ಹೇಳಿ ಸುಮಾರಷ್ಟು ಬಿಲ್ಲುಗಳನ್ನ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡೋಕ್ಕೆ ಹೊರಟಿದ್ದಾರೆ, ಮೋಸ ಮಾಡಿದ್ದಾರೆ ಕೂಡ. ಅದನ್ನು ಈ ಅಧಿಕಾರಿಗಳು ಏನು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಸರಿಯಾಗಿ ತನಿಖೆ ಮಾಡಿರೋದಿಲ್ಲ. ಒಂದು ಎರಡನೇದೇನೆಂದರೆ, ಯಾರು ಮೇಲ್ವಿಚಾರಕರು ಇರಬೇಕಲ್ಲಿ, ಹಾಸ್ಟೆಲ್ ವಾರ್ಡನ್ ಅಂತ ಏನು ಹೇಳ್ತೀವಿ, ಅವರು ಅದನ್ನು ಸರಿಯಾಗಿ ನೋಡ್ಕೋಬೇಕಾಗಿತ್ತು. ಅವರು ಅಲ್ಲಿ ಇದ್ಕೊಂಡು ಅದನ್ನು ನೋಡೋದಿಲ್ಲ, ನೋಟಿಫೈ ಮಾಡೋದಿಲ್ಲ. ಬರ್ತಾರೆ, ಯಾರು ಬಣ್ಣ ಬಳಿಬೇಕು, ಪೇಂಟ್ ಮಾಡಬೇಕು, ಅವ್ರು ಬರ್ತಾರೆ, ಅವರೇ ಮಾರ್ಕ್ಗಳಾಗ್ತಾರೆ, ಮತ್ತು ಅವರೇ ಪೈಂಟ್ ಬಳಿತಾರೆ, ಅವರೇ ಮಾರ್ಕ್ಗಳಾಗ್ತಾರೆ, ಅವರೇ ಬಳಿತಾರೆ, ಅವರೇ ಮಾರ್ಕ್ ಹಾಕ್ತಾರೆ, ಮತ್ತು ಅವರೇ ಬಣ್ಣ ಬಳಿತಾರೆ. ಈ ಥರ ಮಾಡಿ ಅವರು ಬಿಲ್ಲುಗಳನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸರ್ಕಾರಿ ಅಧಿಕಾರಿಗಳು, ಈ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೇನಾದ್ರೂ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ದರೆ ಇದನ್ನೆಲ್ಲ ಕರೆಕ್ಟಾಗಿ ನೋಡಿ ಮಾಡ್ಕೊಬೇಕಾಗಿತ್ತು. ಅದನ್ನು ಅಂತಂದರೆ ತನಿಖೆ ಮಾಡಿ ಮಾಡಬೇಕಾಗಿತ್ತು. ಅವ್ರಿಗೇನು ಬೇಕಾಗಿರೋದು ಏನು ಅಂತಂದರೆ, ಬರೀ ಅವ್ರಿಗೇನಂತಂದ್ರು ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ಏನಾದರೂ ಬಿಲ್ ಪಾಸ್ ಮಾಡಿದರೆ ಆ ಬಿಲ್ನ ನೀಟಾಗಿ ಅವರು ಇದು ಪಾಸ್ ಮಾಡ್ತಾರೆ ಅಷ್ಟೇ. ಅಂತಂದರೆ ಫಂಡ್ ರಿಲೀಸ್ ಮಾಡಿಕೊಡ್ತಾರೆ. ಇದು ಯಾವ ಥರ ಇದು ಮಾಡಿದ್ರೆ ಅವ್ರಿಗೆ ಇದು ಒಂದು ಹೇಸಿಗೆ ತಿನ್ನೋ ಕೆಲಸ ಆಗಿದೆ. ಇದಕ್ಕೆ ಏನಾದರೂ ಅವ್ರಿಗೆ ಕರೆಕ್ಟಾಗಿ ಮಾನ ಮರ್ಯಾದೆ ಅಂತ ಇದ್ದಿದ್ರೆ ಈ ಥರ ಮಾಡ್ತಾ ಇದ್ದಿಲ್ಲ ಅವರು.
ಈ ಈ ಈ ಒಂದು ವಿಚಾರ ಏನಿದೆ, ಈಗ ನಾನು ಏನು ಹೇಳಿದ್ದೀನಿ, ಈ ವಿಚಾರನ ಅವರು ಸರಿಯಾದ ತನಿಖೆ ಮಾಡಿ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು, ಈ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಿ ಅಧಿಕಾರಿಗಳ ಹತ್ರ ಹೇಳ್ತಾ ಇದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಕರೆಕ್ಟಾಗಿ ಅವರು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ DC ಕಚೇರಿ ಮುಂದೆ ಏಕಾಂಗಿಯಾಗಿ ನಾನು ಹೋರಾಟ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇದಕ್ಕೆಲ್ಲನೂ ನನ್ನ ಹತ್ರ ಮೂಲ ದಾಖಲೆಗಳೆಲ್ಲನೂ ಇದೆ. ಈ ದಾಖಲೆಗಳನ್ನ ಇಟ್ಕೊಂಡು ಕರೆಕ್ಟಾಗಿ ಏನಾದರೂ ನೀವು ಮಾಡಲಿಲ್ಲ ಅಂತ ಪಕ್ಷದಲ್ಲಿ ದಾಖಲೆಗಳ ಮುಖಾಂತರ ನಾನು DC ಕಚೇರಿ ಮುಂದೆ ನಾನು ಹೋರಾಟ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತೇನೆ.